ನಟ ಕರುನಾಡ ಚಕ್ರವರ್ತಿ ಖ್ಯಾತಿಯ ಅಣ್ಣವರ ಮಗ ಶಿವರಾಜ್ ಕುಮಾರ್ ಅವರು ಅಮೆರಿಕಾದಿಂದ ವಾಪಸ್ಸಾಗಿರೋದು ಗೊತ್ತೇ ಇದೆ. ಕ್ಯಾನ್ಸರ್ ಚಿಕಿತ್ಸೆ ಸರ್ಜರಿ ಮುಗಿಸಿ ಅಮೆರಿಕಾದ ಮಿಯಾಮಿಯಿಂದ ಬೆಂಗಳೂರಿನ ತಮ್ಮ ಮನೆಗೆ ನಟ ಶಿವಣ್ಣ ವಾಪಸ್ಸಾಗಿದ್ದಾರೆ. ಅದಾದ ಬಳಿಕ ಸಹಜವಾಗಿಯೇ ಆಪ್ತರು, ಮಾಧ್ಯಮ ಮಿತ್ರರು ಎಲ್ಲರ ಜೊತೆ ಶಿವಣ್ಣ ಮಾತನಾಡ್ತಿದ್ದಾರೆ. ಇದೇ ವೇಳೆ ತಮಗೆ ಕೇಳಿದ ಪ್ರಶ್ನೆಯೊಂದಕ್ಕೆ ನಟ ಶಿವಣ್ಣ ಅವರಿಗೆ ಹುಸಿ ಕೋಪ ಬಂದಿದೆ. ಹಾಗಿದ್ರೆ ಅಲ್ಲೇನ್ ನಡೀತು, ಯಾವ ಪ್ರಶ್ನೆ ಕೇಳಲಾಯಿತು, ಅದಕ್ಕೆ ಪಂಚ್ ಡೈಲಾಗ್ ಮೂಲಕ ನಟ ಶಿವಣ್ಣ ಕೊಟ್ಟ ಉತ್ತರವೇನು? ಅಷ್ಟಕ್ಕೂ ನಟ ಶಿವಣ್ಣ ಅವರು ಅಲ್ಲಿ ಏನೇನು ಮಾತನಾಡಿದ್ರು, ಈ ಎಲ್ಲ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆದು ಕ್ಯಾನ್ಸರ್ ಮುಕ್ತರಾಗಿ ಭಾರತಕ್ಕೆ ಬಂದು ಖುಷಿಯಾಗಿರುವ ನಟ ಶಿವಣ್ಣ ಅವರು ಅಲ್ಲಿನ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಅವರ ಆರೈಕೆ ಬಗ್ಗೆ ಶಿವರಾಜ್ ಕುಮಾರ್ ಹೇಳಿಕೊಂಡಿದ್ದಾರೆ. ಅದೇ ರೀತಿ ವೈದ್ಯರು ಹಾಗೂ ಅಭಿಮಾನಿಗಳ ಬಗ್ಗೆಯೂ ಶಿವಣ್ಣ ಮಾತನಾಡಿದ್ದಾರೆ. ಗೀತಾ ಅವರು ಅಷ್ಟೇ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆದಾಗಿನಿಂದಲೂ ನಟ ಶಿವಣ್ಣ ಫುಲ್ ಖುಷಿಯಿಂದ ಇರೋದನ್ನ ಹೇಳ್ಕೊಂಡಿದ್ರು. ಬೆಂಗಳೂರಿನ ತಮ್ಮ ಮನೆಗೆ ಬಂದಿರುವ ಶಿವಣ್ಣ ಅವರು ಮನೆಯಲ್ಲಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದನ್ನ ಸಹ ಹೇಳ್ಕೊಂಡ್ರು. ಸದ್ಯ ಆಕ್ಷನ್ ಸೀನ್ನಲ್ಲಿ ಭಾಗಿಯಾಗಲು ಆಗೋದಿಲ್ಲ ಎಂಬ ಕಾರಣಕ್ಕೆ ನಟ ಶಿವಣ್ಣ ಶೂಟಿಂಗ್ಗೆ ಹೋಗಿಲ್ಲ ಎಂಬ ಸತ್ಯವನ್ನ ಸಹ ಈ ವೇಳೆ ರಿವೀಲ್ ಮಾಡಲಾಯಿತು. ಅದೇ ವೇಳೆ ನಟ ಶಿವಣ್ಣ ಅವರಿಗೆ ಸದ್ಯ ನೀವು ವಿಶ್ರಾಂತಿಯಲ್ಲಿ ಇದ್ದೀರಿ, ಆದರೆ ಮನೆಗೆ ತುಂಬಾ ಜನರು ಬಂದು ಹೋಗ್ತಾರೆ, ಬಹಳಷ್ಟು ಮಾತನಾಡಬೇಕಾಗತ್ತೆ, ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಅಲ್ವಾ ಅಂತ ಕೇಳಲಾದ ಪ್ರಶ್ನೆಗೆ ನಟ ಶಿವಣ್ಣ ಹುಸಿ ಕೋಪ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಂತೆ ಕೋಪಿಸಿಕೊಂಡ ಶಿವಣ್ಣ ಅವರು, ಯಾಕೆ ತೊಂದರೆ, ನಾನು ಮುಂದೆ ಶೂಟಿಂಗ್ಗೆ ಹೋಗೋದು ಬೇಡ್ವಾ, ಸಿನಿಮಾ ಮಾಡೋದು ಬೇಡ್ವಾ ಅಂತ ಕೇಳೋ ಮೂಲಕ ಅಲ್ಲಿದ್ದವರು ಒಮ್ಮೆ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಕಳೆದ ಡಿಸೆಂಬರ್ 13ಕ್ಕೆ ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು. 2024ರ ಜೂನ್ 9ರಂದು ಪೊಲೀಸರ ವಶವಾಗಿದ್ದ ದರ್ಶನ್ ಅವರೀಗ ಮನೆಯಲ್ಲಿ ಸಮಯ ಕಳೆಯುತ್ತಿದ್ದಾರೆ. ಪತಿಯನ್ನ ಹೊರಗಡೆ ಕರೆದುಕೊಂಡು ಬರಲು ಒದ್ದಾಡಿದ ವಿಜಯಲಕ್ಷ್ಮಿ ಈಗ ಖುಷಿಯ ಕ್ಷಣವನ್ನ ಕಳೆಯುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಜನ್ಮದಿನದ ಆಚರಣೆಯ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ವಿಜಯಲಕ್ಷ್ಮಿ ದರ್ಶನ್ ಅವರು ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ರು. ಈಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಆರಂಭದಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದ ವಿಜಯಲಕ್ಷ್ಮಿ ಅವರು ಆಗಾಗ ಏನಾದರೊಂದು ಪೋಸ್ಟ್ ಮಾಡ್ತಾ ಇದ್ರು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ್ಮೇಲೆ ದರ್ಶನ್ ಅವರು ಜೈಲು ಸೇರಿದ್ರು. ಅಲ್ಲಿಂದ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರ ಎಲ್ಲಾ ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ರು. ಇನ್ನು ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದ್ದನ್ನ ಅವರು ಪೋಸ್ಟ್ ಮಾಡುವ ಮೂಲಕ ಸಂಭ್ರಮಿಸಿದ್ರು. ನಟ ದರ್ಶನ್ ಅವರನ್ನ ಹೊರಗಡೆ ಕರೆದುಕೊಂಡು ಬರಲು ಅವರು ದೊಡ್ಡ ಹೋರಾಟವನ್ನೇ ಮಾಡಿದ್ದಾರೆ. ಪ್ರತಿ ವಾರ ಜೈಲಿಗೆ ಹೋಗಿ ನಟ ದರ್ಶನ್ ಅವರಿಗೆ ಬಟ್ಟೆ, ತಿಂಡಿ, ಹಣ್ಣುಗಳನ್ನು ಕೊಟ್ಟು ಬರ್ತಾ ಇದ್ರು. ಅಷ್ಟೇ ಅಲ್ಲದೆ ದೇವಸ್ಥಾನಗಳಿಗೂ ಭೇಟಿ ನೀಡಿದ್ರು. ಕೊಲ್ಲೂರಿನಲ್ಲೂ ನವಚಂಡಿ ಯಾಗ ಮಾಡಿಸಿದ್ರು. ಅಷ್ಟೇ ಅಲ್ಲದೆ ಹೊರ ರಾಜ್ಯದ ದೇವಸ್ಥಾನಕ್ಕೂ ಅವರು ಭೇಟಿ ನೀಡಿದ್ರು. ದರ್ಶನ್ ಅವರು ಹೊರಗಡೆ ಬರಲು ವಿಜಯಲಕ್ಷ್ಮಿ ಮಾಡಿದ ಹೋರಾಟದ ಬಗ್ಗೆ ಪರ ವಿರೋಧದ ಚರ್ಚೆಗಳು ನಡೆದಿವೆ. ಇಂಥ ಸೊಸೆಯನ್ನ ಪಡೆದುಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ದೇವೆ ಅಂತ ದರ್ಶನ್ ತಾಯಿ ಮೀನಾ ತೂಗುದೀಪ್ ಅವರು ಕೂಡ ಹೇಳಿದ್ದಾರಂತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರೋದು ಗೊತ್ತೇ ಇದೆ. ಇದರಲ್ಲಿ ನಟಿ ಪವಿತ್ರ ಗೌಡ ಅವರು ಭಾಗಿಯಾಗಿದ್ದಾರೆ. ಈ ಬಗ್ಗೆ ಸ್ವತಃ ಪವಿತ್ರ ಗೌಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೌನಿ ಅಮಾವಾಸ್ಯೆ ಎಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ. ಈ ಪವಿತ್ರ ಸ್ನಾನದ ಬಳಿಕ ನೆಗೆಟಿವ್ ಎನರ್ಜಿಯೆಲ್ಲ ಮಾಯ ಎಂದಿದ್ದಾರೆ ಪವಿತ್ರ ಗೌಡ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟಿ ಪವಿತ್ರ ಗೌಡ ಅವರು ಕಳೆದ ತಿಂಗಳು ಜಾಮೀನಿನ ಮೇಲೆ ಬಿಡುಗಡೆಯಾಗಿರೋದು ಗೊತ್ತೇ ಇದೆ. ಇದೀಗ ಪ್ರಯಾಗ್ರಾಜ್ನಲ್ಲಿರುವ ಪವಿತ್ರ ಗೌಡ ಮೌನಿ ಅಮಾವಾಸ್ಯೆ ಎಂದು ಶಾಹಿ ಸ್ನಾನ ಮಾಡಿ ಇದರಿಂದ ಪುಣ್ಯ ಸಿಕ್ಕಿದೆ, ನಾನೇ ಧನ್ಯ ಎಂದಿದ್ದಾರೆ. ಪವಿತ್ರ ಗೌಡ ಈ ಪೋಸ್ಟ್ಗೆ ವಿಭಿನ್ನ ರೀತಿಯ ಕಮೆಂಟ್ಗಳು ಹರಿದಾಡುತ್ತಿವೆ. ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದ ನಟಿ ಪವಿತ್ರ ಗೌಡ ಜಾಮೀನಿನ ಬಳಿಕ ಹೆಚ್ಚು ದೈವ ಭಕ್ತಿಗೆ ಮೊರೆ ಹೋಗಿದ್ದಾರೆ. ಜೈಲಿನಿಂದ ಬಿಡುಗಡೆಯಾಗಿ ಬಂದವರೇ ಸೀದಾ ದೇವಿಯ ದರ್ಶನ ಪಡೆದು ಒದ್ದೆ ಮೈನಲ್ಲಿ ಸೇವೆ ಮಾಡಿ ಭಕ್ತಿಯಿಂದ ದೇವರ ಮುಂದೆ ಅಡ್ಡ ಬಿದ್ದಿದ್ದಾರೆ. ತಾವು ಮೊದಲು ನಡೆಸುತ್ತಿದ್ದ ರೆಡ್ ಕಾರ್ಪೆಟ್ ಶಾಪ್ ಅನ್ನ ಮತ್ತೆ ಓಪನ್ ಮಾಡಿಕೊಂಡು ಆ ಮೊದಲಿನಂತೆ ಮತ್ತೆ ವ್ಯಾಪಾರ ವಹಿವಾಟನ್ನ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಗಾಯಕ ಹನುಮಂತ ಲಮಾಣಿ ವಿಜೇತರಾಗಿದ್ದಾರೆ. ಟ್ರೋಫಿ ಜೊತೆಗೆ 50 ಲಕ್ಷ ರೂಪಾಯಿ ಹಣವನ್ನು ಹನುಮಂತ ಗೆದ್ದಿದ್ದಾರೆ. ಹನುಮಂತನ ಗೆಲುವು ಇಡೀ ಕನ್ನಡಿಗರ ಗೆಲುವು ಎನ್ನುವಂತೆ ಸಂಭ್ರಮಾಚರಣೆಯು ಜೋರಾಗಿದೆ. ಹೋದಲ್ಲಿ ಬಂದಲ್ಲಿ ಹನುಮಂತನಿಗೆ ಶುಭ ಕೋರುವ ಜನ ಅವರನ್ನ ಕೊಂಡಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದ ತುಂಬಾ ಹನುಮಂತನ ಗೆಲುವಿನ ಸುದ್ದಿ ಭಾರೀನೇ ವೈರಲ್ ಆಗ್ತಾ ಇದೆ. ಇದರ ನಡುವೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹನುಮಂತನಿಗೆ ಶುಭ ಕೋರುವ ಜೊತೆಗೆ ಟ್ಯಾಕ್ಸ್ ಕಟ್ಟಲು ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹನುಮಂತನಿಗೆ ಶುಭ ಕೋರುವ ಜೊತೆಗೆ ಟ್ಯಾಕ್ಸ್ ಕಟ್ಟಲು ತಿಳಿಸಿದ್ದಾರೆ. ಈ ವಿಚಾರ ತಿಳಿದು ತುಂಬಾ ಖುಷಿ ಪಡಬೇಡಿ, ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಹನುಮಂತನಿಗೆ ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಕ್ಸ್ ಕಟ್ಟೋದಕ್ಕೆ ತಿಳಿಸಿಲ್ಲ. ಬದಲಿಗೆ ಜನ ಈ ರೀತಿ ಪೋಸ್ಟ್ ಹಂಚಿಕೊಂಡು ಕಾಮಿಡಿಯಾಗಿ ಟ್ರೋಲ್ ಮಾಡಿದ್ದಾರೆ.
ಹನುಮಂತನಿಗೆ ಗೆದ್ದ ಹಣ ಎಲ್ಲವೂ ಕೂಡ ಕೈಗೆ ಸಿಗೋದಿಲ್ಲ. ಅದರಲ್ಲಿ ಹೆಚ್ಚಾನು ಹೆಚ್ಚು ಹಣ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹೀಗಾಗಿ ಜನ ಹನುಮಂತ ಹಾಗೂ ನಿರ್ಮಲಾ ಸೀತಾರಾಮನ್ ಫೋಟೋ ಹಾಕಿ ಟ್ಯಾಕ್ಸ್ ಕಟ್ಟು ಹನುಮಂತ ಅಂತ ಬರೆದು ಟ್ರೋಲ್ ಮಾಡಿದ್ದಾರೆ. ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ವೈರಲ್ ಆಗಿದೆ. ಮಹಾಕುಂಭಮೇಳದಲ್ಲಿ ತನ್ನ ಕಣ್ಣಿನ ಮೂಲಕ ಎಲ್ಲರ ನಿದ್ದೆ ಕೆಡಿಸಿದ್ದ ಮೋನಾಲಿಸಾಳ ಹಾಟ್ ಸಾಂಗ್ ರಿಲೀಸ್ ಆಗಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಹುಡುಗಿಯೊಬ್ಬಳು ರುದ್ರಾಕ್ಷಿ ಮಾರುತ್ತಿದ್ದಳು. ಆಕೆಯ ಮುಗ್ಧ ನಗು, ನೀಲಿ ಕಣ್ಣುಗಳ ಮೂಲಕವೇ ಎಲ್ಲರ ಗಮನ ಸೆಳೆದು ರಾತ್ರೋರಾತ್ರಿ ಫೇಮಸ್ ಆಗಿ ಇಂಟರ್ನೆಟ್ನಲ್ಲಿ ಸಂಚಲನ ಮೂಡಿಸಿದ್ಲು. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮೊನಾಲಿಸಾ ಹಾಟ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಕೆಂಪು ಬಣ್ಣದ ಒನ್ ಪೀಸ್ನಲ್ಲಿ ಕಾಣಿಸಿಕೊಂಡಿರುವ ಮೊನಾಲಿಸಾಳ ಸಂಪೂರ್ಣ ಲುಕ್ ಬದಲಾಗಿದ್ದು ಸಂಪೂರ್ಣವಾಗಿ AI ತಂತ್ರಜ್ಞಾನ ಬಳಸಿಕೊಂಡು ಮಾಡಿರುವ ವಿಡಿಯೋ ಇದಾಗಿದೆ. ವೈರಲ್ ಆಗಿರುವ ವಿಡಿಯೋದಿಂದಾಗಿ ನೆಟ್ಟಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹರಿದಾಡ್ತಿರುವ ವಿಡಿಯೋಗೆ ಹಲವರು ಕಾಮೆಂಟ್ ಮಾಡಿದ್ದು ಎಡಿಟ್ ಮಾಡಿರುವವರ ವಿರುದ್ಧವೂ ಕಿಡಿಕಾರಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.